ಉಪಸ್ಥಿತರಿರುವಂತಹ ಪ್ರಜ್ಞಾವಂತ ತೀರ್ಪುಗಾರರೇ ಹಾಗೂ ನನ್ನೆಲ್ಲ ಸ್ಪರ್ಧಿಗಳಿಗೂ ನನ್ನ ಚಿರವಾಗಿ ನಮಿಸುತ್ತಾ, ನಾನು ಇಂದು ನನ್ನ ಸಂಸ್ಕೃತಿ ನನ್ನ ಪರಂಪರೆ ಎನ್ನುವ ವಿಷಯದ ಬಗ್ಗೆ ನಾನು ತಿಳಿದಿರುವಷ್ಟನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸುತ್ತೇನೆ. ಭಾರತಾಂಬೆಯೇ ಜನಿಸಿ ನಿನ್ನೊಳು ಧನ್ಯನಾದೆನು ದೇವಿಯೇ, ನಿನ್ನ ಪ್ರೇಮದಿ ಜನಿಸಿ ಜೀವವು ಮಾನ್ಯವಾಯಿತು ತಾಯಿಯೇ. ವಿಶ್ವಗುರು ಎಂದು ಅಗ್ರಗಣ್ಯ ಸ್ಥಾನವನ್ನ ಪಡೆದು ತನ್ನ ದಿವ್ಯತೆ ಮತ್ತು ಭವ್ಯತೆಯನ್ನ ಮೆರೆದ ನನ್ನ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಹೇಳುವುದೆಂದರೆ ನನಗೆ ಸಮುದ್ರದಾಳಕ್ಕಿಳಿದು ಮುತ್ತು ರತ್ನಗಳನ್ನ ಪಡೆದಂತೆ. ಸಿಂಧುವಿನ ಬಿಂದುವಿನಷ್ಟೇ ನನ್ನ ಮತಿಯಲ್ಲಿ ಅಭಿವ್ಯಕ್ತಪಡಿಸಲು ಸಂತೋಷ ಪಡುತ್ತೇನೆ. ನನ್ನ ಭಾರತವೆಂದರೆ ಕೇವಲ ಒಂದು ಜಾತಿ, ಧರ್ಮ, ಜನಾಂಗ, ಬುಡಕಟ್ಟು ಸಮುದಾಯ ಅಷ್ಟೇ ಅಲ್ಲ, ವೈವಿಧ್ಯತೆಯಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನ ಕಾಣುವ ದೇಶ. ಸರ್ವ ಜನಾಂಗದ ಶಾಂತಿಯ ತೋಟ ನನ್ನಯ ತವರು. ಇಂತಹ ಒಂದು ಸಂಸ್ಕೃತಿಯಲ್ಲಿ ಜನಿಸಿದ ನಾವು ನಿಜವಾಗಿಯೂ ಭಾಗ್ಯವಂತರೇ ಸರಿ. ಆದ್ದರಿಂದ ನನ್ನ ಸಂಸ್ಕೃತಿ ಎಂದರೆ ಅದು ನನ್ನ ಮಾತಿಗೆ ನಿಲುಕದ್ದು, ಅದು ನನ್ನ ಬರವಣಿಗೆಗೆ ಎಟುಕದ್ದು, ನನ್ನ ಬದುಕಿಗೆ ಅಂಟಿದ್ದು. ನಮ್ಮ ಭಾರತೀಯ ಪರಂಪರೆಯು ಸುದೀರ್ಘ ಇತಿಹಾಸವನ್ನ ಹೊಂದಿದೆ. ನಮ್ಮ ಸಿಂಧು ನಾಗರಿಕತೆಯಿಂದ ಹೊರಟು ನಿಂತ ಪರಂಪರೆ ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ ಎಂದು ಹೇಳುವ ಆ ನಾರಿಯ ಕೈ ಬಳೆಗಳ ಅನಾದ ವಿನೋದದಿಂದ ಇಂದಿಗೂ ಮುಂದುವರಿಯುತ್ತಲೇ ಇದೆ. ಆದರೆ ಇಂತಹ ನಮ್ಮ ಸಂಸ್ಕೃತಿ, ಇಂತಹ ಭವ್ಯ ಭಾರತೀಯ ಸಂಸ್ಕೃತಿ ಇಂದು ಎತ್ತ ಸಾಗುತ್ತಿದೆ ಎಂದು ನೋಡಿದರೆ ವಿಷಾದವಾಗುತ್ತಿದೆ. ನಮ್ಮ ಇಡೀ ವಿಶ್ವವನ್ನೇ ಬೆರಗು ಮೂಡಿಸಿದ ನಮ್ಮ ಸಂಸ್ಕೃತಿ ನಮಗೆ ಬೇಡವಾಗಿದೆ, ಆದರೆ ವಿದೇಶಿಗರಿಗೆ ಬೇಕಾಗಿದೆ. ನಾವು ಪಾಶ್ಚಿಮಾತ್ಯ ಅನುಕರಣೆಯಿಂದ ನಮ್ಮತನವನ್ನ ಕಳೆದುಕೊಂಡು ನಾವು ಅತ್ತ ವಿದೇಶಿಗರು ಆಗದೆ ಇತ್ತ ಸ್ವದೇಶಿಗರು ಆಗದೆ ನಟ್ಟ ನಡುವಿನಲ್ಲಿ ನಿಂತು ನಮ್ಮ ಪರಿಸ್ಥಿತಿ ಅಧೋಗತಿ ಆಗಿದೆ. ಒಂದು ಮಾತಿದೆ, ಪರರ ಸಂಸ್ಕೃತಿಯನ್ನು ಪ್ರೀತಿಸು, ಆದರೆ ನಿನ್ನ ಸಂಸ್ಕೃತಿಯಲ್ಲಿ ಜೀವಿಸು ಎಂಬುದೊಂದು ಮಾತಿದೆ. ಅದರಂತೆಯೇ ನಾವು ನಾವಾಗಿ ಬದುಕಬೇಕು. ನಮ್ಮತನವನ್ನ ಎಲ್ಲಿಯೇ ಹೋದರೂ ಕಳೆದುಕೊಳ್ಳಬಾರದು. ದಾರುಣಿಯ ನಡಿಗೆಯಲ್ಲಿ ಮೇರುವಿನ ಗುರಿ ಇರಲಿ, ಮೇರುವನು ಗುರಿ ತಂದೆ ನರಕಕ್ಕೆ ದಾರಿ ಎನ್ನುವ ಒಂದು ಡಿವಿಜಿಯವರ ಮಾತಿದೆ. ಅದರಂತೆಯೇ ನಾವು ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಗೌರವಿಸಿ ಉಳಿಸಿ ಬೆಳೆಸಬೇಕು. ಸಂಸ್ಕೃತಿಯ ಮೇಲೆ ಪ್ರೀತಿ, ಅದೇ ನಮ್ಮ ಜೀವನದ ರೀತಿ ಎಂದು ಹೇಳುತ್ತಾ, ಕೊನೆಯದಾಗಿ ಸುದ್ದಿ ಮಾಧ್ಯಮದಲ್ಲಿ ಬಹುದೊಡ್ಡ ಸದ್ದು ಮಾಡಿ ಜನರ ಮನದಲ್ಲಿ ಉಳಿದುಕೊಂಡು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಮಾಡಿ ಹೊಸ ಹೊಸ ಪ್ರತಿಭೆಗಳನ್ನು ಬೆಳಕಿಗೆ ತರುವ ಡೈಜಿ ವರ್ಲ್ಡ್ ವಾಹಿನಿಯ ಈ ಕಾರ್ಯ ಶ್ಲಾಘನೀಯವಾದದ್ದು. ಅದಕ್ಕಾಗಿ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಭಾಷಣಕ್ಕೆ ಪೂರ್ಣ ವಿರಾಮವನ್ನು ಇಡುತ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಸೊ ಹೇಗಿತ್ತು ಪ್ರೆಸೆಂಟೇಷನ್? ನಿಮ್ಮ ಪ್ರಕಾರ ಹೇಗಿತ್ತು? ಚಂದ ಮಾಡಿದ್ರಿ, ಬರ್ದದನ್ನೆಲ್ಲ ನೀಟಾಗಿ ಪ್ರೆಸೆಂಟ್ ಮಾಡಿದ್ದೀರಾ. ಈ ಭಾಷಣ ಮಾಡುವಾಗ ಎಷ್ಟು ಸರಿ ತಪ್ಪಿದ್ರಿ? ತಪ್ಪಿದ್ರಾ? ಇಲ್ಲ. ತಪ್ಪಲೇ ಇಲ್ವಾ? ಇಲ್ಲ, ತಪ್ಪಲೇ ಇಲ್ಲ. 3 ಸರಿ ತಪ್ಪಿದ್ರಿ ನೀವು, 1-2 ಬಾರಿ ಅಲ್ಲ, 3 ಸರಿ ತಪ್ಪಿದ್ರಿ. ಸೊ ಅದು ಬಿಡುವ, ಅದೆಲ್ಲ ಸಿಲ್ಲಿ ಥಿಂಗ್ಸ್. ಆದರೆ ನಿಮ್ಮಲ್ಲಿರುವಂಥ ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ, ಒಂದು ಹಳ್ಳಿಗಾಡಿನಿಂದ ಬಂದಂಥವರಿಗೂ ಕೂಡ ಟ್ಯಾಲೆಂಟ್ ಇದೆ ಅಂತ ಹೇಳಿ ಸಿದ್ಧಪಡಿಸಿದ್ರಿ ನೀವು. ಬೋಲ್ಡ್ನೆಸ್ ಇದೆ ನಿಮ್ಮಲ್ಲಿ, ನಿಮ್ಮ ವಾಯ್ಸು ಸೂಪರ್ ಇದೆ, ನೀವು ನೋಡುವ ರೀತಿ ಒಳ್ಳೆದಿದೆ. ಮೈಕ್ ಬಹುಶಃ ಕಾರ್ಡ್ಲೆಸ್ ಬಹಳ ಕಡಿಮೆ ಹಿಡಿದದ್ದು ನಿಮ್ಮ ಲೈಫ್ನಲ್ಲಿ. ಇದೇ ಫಸ್ಟ್ ಟೈಮಾ? ಅದ್ರ ಮೊದಲು ಹಿಡಿದಿದ್ದೀರಾ ಸಿಂಗಿಂಗ್ನಲ್ಲಿ ಎಲ್ಲ? ಕಾರ್ಡ್ಲೆಸ್ ಕಾರ್ಡ್ ಇದ್ದದ್ದಲ್ಲ, ಫಸ್ಟ್ ಟೈಮಾ? ಇಲ್ಲ, ಹಿಡಿದಿದ್ದೀರಿ. MC ಆಂಕರ್ ಮಾಡಿದ್ದೆ, ಆ್ಯಂಕರಿಂಗ್ ಮಾಡುವಾಗೆಲ್ಲ ಹಿಡಿದಿದ್ದೀರಿ. ಸೊ ನಿಮಗೆ ಅದೆಲ್ಲ ಕಾನ್ಫಿಡೆನ್ಸ್ ಎಲ್ಲ ಇದೆ. ಎಲ್ಲಿಯೋ ಒಂದು ನಿರರ್ಗಳತೆ, ಒಂದು ಸೆಂಟೆನ್ಸಿಂದ ಇನ್ನೊಂದು ಸೆಂಟೆನ್ಸಿಗೆ, ಒಂದು ಸಬ್ಜೆಕ್ಟಿಂದ ಇನ್ನೊಂದು ಸಬ್ಜೆಕ್ಟಿಗೆ, ಒಂದು ಮ್ಯಾಪ್ನಿಂದ ಇನ್ನೊಂದು ಮ್ಯಾಪ್ಗೆ ಕನೆಕ್ಟ್ ಮಾಡಲಿಕ್ಕೆ ನೀವು ಸೋತಿದ್ದೀರಿ. ಓಕೆ, ಅದೊಂದು ಬಿಟ್ಟರೆ ನಿಮ್ಮ ಭಾಷಣ ಸೂಪರ್. ಆಲ್ ದಿ ಬೆಸ್ಟ್. ಓಕೆ, ಸೊ ಶ್ರೇಯಸ್ ಸರ್? ನಂದು ಹೆಚ್ಚಿನ ಕಮೆಂಟ್ಸ್ ಇಲ್ಲ ಸರ್, ಎಲ್ಲ ಕವರ್ ಮಾಡಿದ್ದಾರೆ.
ಒಳ್ಳೆ ಪ್ರೆಸೆಂಟೇಷನ್ ಮಾಡಿದ್ದೀರಿ. ಬಟ್ ಇನ್ನು ಮುಂದೆ ನೀವು ಹೇಗೆ ಕವನವನ್ನು ಬರೆಯೋದು ಬಿಟ್ಟಿದ್ದೀರೋ, ನೀವು ಇಲ್ಲಿ ಭಾಷಣವನ್ನು ಬರೆಯೋದು ನೀವು ಬರೀಲಿಲ್ಲ. ಹಾಗಾಗಿ ಮುಂದೆ ನೀವೇ ಭಾಷಣವನ್ನು ಬರೆದು ಅದನ್ನೇ ನೀವು ಹೇಳುವ ಹಾಗೆ ಆಗಿದ್ದೀರಿ, ಆಯಿತಾ? ಬೇರೆಯವರು ಬರೆದದ್ದು ಬೇಡ ನಮಗೆ, ನಾವೇ ಬರ್ಕೊಂಡು ನಾವೇ ಅದನ್ನು ಹೇಳುವ. ಓಕೆ ಓಕೆ, ಸೊ ಜಡ್ಜಸ್ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಕೇಳಿದ್ರಿ. ಈಗಲೂ ಕೂಡ ಹೆದರಿಕೆ ಆಗ್ತಿದೆಯಾ? ರಿಸಲ್ಟ್ ಬರೋದೇ ಹೆದರಿಕೆ ಆಗ್ತದೆ. ಸೊ 10th ಇದ್ದೀರಾ, 10th ಅಲ್ಲಿರುವವರು ಯಾರೂ ಹೆದರೋದಿಲ್ಲ ಅಂತೆ. ಸೊ ಫುಲ್ ಅವರಿಗೆ ಎನರ್ಜಿ ಎಲ್ಲ ಸೈಡಿಂದ ಬರ್ತಿರ್ತದಂತೆ. ಪೇರೆಂಟ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು. ನೀವು 10th ಇದ್ದೀರಿ ಅಂತ ಹೇಳಿ ನಿಮ್ಮನ್ನು ಹುರಿದುಂಬಿಸ್ತಾ ಇರ್ತಾರೆ ಅವರು, ಹೌದಲ್ಲ? ಹಾಗೆ ಇವತ್ತು ನೀವು ಯಾಕೆ ಈಗ ಹೆದರ್ತಿದ್ದೀರಿ ಅಂತ ಗೊತ್ತಾಗ್ಲಿಲ್ಲ ನನಗೆ. ರಿಸಲ್ಟ್ ಅವ್ರು ಕೊಡಲಿಲ್ಲ ಇನ್ನು ಸಹ. ಬೇಕಾ ರಿಸಲ್ಟ್? ಹಾಂ, ರಿಸಲ್ಟ್ ಕೇಳ್ಕೊಂಡೇ ನೀವು ಮನೆಗೆ ಹೋಗೋದು ಈಗ. ಸೊ ರಿಸಲ್ಟ್ ಕೇಳೋದಾದರೆ ಅಲ್ವಿಂದಾಂತಿ ಸರ್ ಕಮೆಂಟ್ಸ್ ಕೊಟ್ಟಿದ್ದಾರೆ, ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ರಿಸಲ್ಟನ್ನು ನಾವು ಶ್ರೇಯಸ್ ಸರ್ ಹತ್ರ ಕೇಳುವ ಅಲ್ವಾ, ಬೇಡವಾ? ಸಾಕ್ಷಿ, ನಿಮ್ಮಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ, ನೀವು ಒಳ್ಳೆ ಪ್ರೆಸೆಂಟ್ ಮಾಡ್ತೀರಿ. ಮತ್ತು ನೀವು ನಿಮ್ಮ ಕಂಟೆಂಟ್ ಮೇಲೆ ನೀವೇ ಕೆಲಸ ಮಾಡಬೇಕು. ಹಾಗಿದ್ರೆ ಮಾತ್ರ ನಾವು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಮಾಡ್ತೇವೆ. ಏನು ಹೇಳ್ತೀರಿ? ಹಾಂ ಸರ್. ಓಕೆ, ಅಲ್ಲ, ನೀವು ಪ್ರಿಪೇರ್ ಮಾಡು, ಬೇರೆಯವರಿಗೆ ತೋರಿಸು, ಗೈಡೆನ್ಸ್ ತಗೊಳ್ಳು. ಸೊ ಯಾವುದು ಬಿಡಬೇಡ, ಕತೆ ಹೇಳೋದನ್ನು, ಕತೆ ಬರೆಯೋದನ್ನು, ಕವನ ಬರೆಯೋದನ್ನು ಯಾವುದೂ ಬಿಡಬೇಡ. ಸೊ ನೆಕ್ಸ್ಟ್ ರೌಂಡಲ್ಲಿ ಕೂಡ ನೀವು ಇದೇ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಮಾಡಬೇಕು, ಇದಕ್ಕಿಂತ ಶ್ರೇಷ್ಠ ಪರ್ಫಾರ್ಮೆನ್ಸ್ ಕೊಡಬೇಕು. ಹಾಂ ಸರ್. ನಾನು ಕೂಡ ಪಾಪ, ಆಯ್ತಾ? ಹಾಂ ಸರ್. ಥ್ಯಾಂಕ್ ಯು ವೆರಿ ಮಚ್. ಈಗಲೂ ಹೆದರಿಕೆ ಆಗ್ತುಂಟಾ? ಇಲ್ಲ. ನಿಮ್ಮ ಹಳ್ಳಿಗೆ ನೀನೊಂದು ಶೈನಿಂಗ್ ಸ್ಟಾರ್. ಬಿ ಎ ಸ್ಟಾರ್ ಫಾರ್ ಯುವರ್ ಹೋಲ್ ವಿಲೇಜ್ ಆ್ಯಂಡ್ ಯುವರ್ ಸ್ಕೂಲ್. ಕಂಗ್ರ್ಯಾಚುಲೇಷನ್ಸ್. ಐ ಥಿಂಕ್ ಗವರ್ಮೆಂಟ್ ಸ್ಕೂಲ್, ರೈಟ್? ಎಸ್. ಗವರ್ಮೆಂಟ್ ಸ್ಕೂಲ್ನಲ್ಲಿಯೂ ಕೂಡ ಟ್ಯಾಲೆಂಟ್ಸ್ ಇದೆ, ಅದಕ್ಕೆ ನೀವೇ ಸಾಕ್ಷಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಸೊ ಸಾಕ್ಷಿ, ಕಂಗ್ರ್ಯಾಚುಲೇಷನ್ಸ್. ಸೊ ನೆಕ್ಸ್ಟ್ ರೌಂಡಿಗೆ ನೀವು ಸೆಲೆಕ್ಟ್ ಆಗಿದ್ದೀರಾ. ಸೊ ನೆಕ್ಸ್ಟ್ ರೌಂಡಿಗೆ ಹೆದರಿಕೆ ಎಲ್ಲ ಬಿಟ್ಟು ನೀವು ಪ್ರಿಪ್ರೇಷನ್ಸನ್ನು ಮಾಡಬೇಕು. ಆ್ಯಂಡ್ ನಿಮ್ಮ ಕತೆ, ಕವನ, ಕಾದಂಬರಿ ಏನೆಲ್ಲ ಬರೀಲಿಕ್ಕೆ ನಿಮ್ಗೆ ಆಸೆ ಇದೆಯಲ್ಲ, ಆ್ಯಂಡ್ ನೆಕ್ಸ್ಟ್ ರೌಂಡಲ್ಲಿ ನಿಮ್ಮಿಂದ ಒಂದು ಕಥೆಯನ್ನು ಕೇಳುವ ಆಸೆ ನನಗೂ ಕೂಡ ಇದೆ. ಓಕೆ, ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.